ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳಲ್ಲಿ ತಮ್ಮ ಪಾತ್ರದ ಮೂಲಕ ಅದರ ಜೊತೆಗೆ ವಿಲನಿಶ್ ಆಗಿ ಆಕ್ಟ್ ಮಾಡ್ತಾ ಕನ್ನಡ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿರುವಂತಹ ಕಿನ್ನಿ ವಿನೋದ್ ಅವರು ಇವತ್ತು ನಮ್ಮ ಬಾಸ್ ಟಿವಿ ಕ್ಯಾಮ್ರಾ ಕಣ್ಣಿಗೆ ಸಿಕ್ಕಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಹೋಗ್ತೀನಿ. ಒಂದ್ ಕಡೆ ಮಾರ್ಕ್, ಇನ್ನೊಂದ್ ಕಡೆ ದೇವರು ರುಜು ಮಾಡಿದರು. ಅದ್ರ ಜೊತೆಗೆ ಇನ್ನೊಂದಷ್ಟು ಸಿನಿಮಾಗಳು. ಒಟ್ಟಾರೆಯಾಗಿ ಅವರ ಸಿನಿಮಾ ಜರ್ನಿ ಹೇಗಿದೆ, ಯಾವ ರೀತಿಯಂತಹ ಪಾತ್ರಗಳನ್ನ ಮಾಡ್ತಾ ಇದ್ದಾರೆ, ಮುಂದೆ ಯಾವ ರೀತಿಯಂಥ ಪಾತ್ರಗಳನ್ನ ಮಾಡಬೇಕು ಅನ್ನುವಂಥ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಅವ್ರ ಬಾಯಲ್ಲೇ ಕೇಳ್ತೋಗೋಣ. ಒಂದೇದಾಗಿ ನಮಸ್ತೆ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್ ಆಗಿದ್ದೀನಿ. ನೀವು ನೋಡಿದ್ರೆ ಪಕ್ಕ ಮಲಯಾಳಂ ಹೀರೋ ಇದ್ದಂಗಿದ್ದೀರಾ, ಕನ್ನಡ ಸಿನಿಮಾಗಳಲ್ಲಿ ಮಾತ್ರ ಯಾಕೆ ವಿಲನ್ ಆಗಿದ್ದೀರಾ ಅಂತ? ಇಲ್ಲ ಸರ್, ನಾ ಅಚ್ಚ ಕನ್ನಡದವನು. ನಾನು ಮಲಯಾಳಂ ಥರ ಎಲ್ಲ ಹೇಳ್ತಾರೆ ಕಾಣ್ತೀನಿ ಅಂತ, ಅವ್ರಿಗೆ ಮಲಯಾಳಿ ಅಂತಾರೆ. ಇಲ್ಲ, ನಾನು ಮಲಯಾಳಿ ಅಲ್ಲ ಅಂತೀನಿ, ಬಟ್ ಐ ಪ್ಯೂರ್ ಕನ್ನಡಿಗ. ಎಸ್, ಸದ್ಯ ಮಾರ್ಕ್ ಅದ್ರ ಜೊತೆಗೆ ದೇವರು ರುಜು ಮಾಡಿದ್ದನು, ಆ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸ್ಕೊಳ್ತಿದ್ರ. ಮಾರ್ಕಲ್ಲಿ ಯಾವ ರೀತಿ ಪಾತ್ರ ಇದೆ, ಸೊ ಯಾವ ರೀತಿಯಂತಹ ಕಿನ್ನಿ ವಿನೋದ್ ಅವರನ್ನ ಬೆಳ್ಳಿ ಪರದೆಯಲ್ಲಿ ಯಾವ ರೀತಿ ಎಕ್ಸ್ಪೆಕ್ಟ್ ಮಾಡಬಹುದು ಅಂಡ್ ನೋಡಬಹುದು ಅಂತ? ಒಂದು ಟೆರಿಫಿಕ್ ವಿಲಿಯನ್ ಅಂತಾರ ಅಂತೂ ಸಕ್ಕದಾಗಿ ಕಾಣ್ತಾ ಇದೀನಿ ಸ್ಕ್ರೀನಲ್ಲಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ ಒಂದು ಮುಸ್ಲಿಂ ಕ್ಯಾರೆಕ್ಟರ್ ಇದು, ಆ್ಯಂಡ್ ಮಜ್ಜವಾಗಿದೆ. ಆ್ಯಂಡ್ ನಮ್ಮ ನವೀನ್ ಚಂದ್ರ ಅವ್ರು ಬಂದುಬಿಟ್ಟು ಒಂದು ನೆಗೆಟಿವ್ ಲೀಡ್ ಮಾಡ್ತಿದಾರಲ್ಲ, ಅವ್ರ ಪಕ್ಕ ರೈಟ್ ಹ್ಯಾಂಡು. ಸೊ ಅಲ್ಲಿ ನಡೆಯುವಂಥ ಘಟನೆಗಳೆಲ್ಲ ಇಡ್ತೀನಿ ಅಂಥ ಟೆರಿಫಿಕ್ ವಿಲನ್ ಇದರಲ್ಲಿ. ಈಗ ಸಾಮಾನ್ಯವಾಗಿ ನಮ್ಮ ಕನ್ನಡಿಗರು ಅಂತಂದಾಗ ತಕ್ಷಣ ಏನಾಗುತ್ತೆ ಅಂತಂದರೆ, ನಮ್ಮ ಕನ್ನಡ ಭಾಷೆಯಲ್ಲಿ ನಮ್ಗೆ ಹಿಡಿತಾ ಇರುತ್ತೆ, ಡೈಲಾಗ್ಸನ್ನು ಬಿಡ್ತಾ ಇರ್ತೀವಿ. ಅದರಲ್ಲೂ ಕೂಡ ಬೇರೆ ಬೇರೆ ಒಂದೊಂದು ಕಡೆ ಒಂದೊಂದು ಸ್ಲ್ಯಾಂಗ್ ಇರುತ್ತೆ. ಈಗ ಹುಬ್ಳಿ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ದಾವಣಗೆರೆ, ಈ ಕಡೆ ನಮ್ಮ ಬೆಂಗಳೂರು ಕನ್ನಡ, ಕೋಲಾರ ಭಾಷೆ ಎಲ್ಲನೂ ಕೂಡ. ಅಂಥದ್ರಲ್ಲಿ ನೀವು ಒಂದು ಮುಸ್ಲಿಂ ಭಾಷಾ ಶೈಲಿಯನ್ನು ನೀವು ಕಲ್ತ್ಕೊಂಡು ಡೈಲಾಗ್ ಹೊಡಿಬೇಕು ಅಂತಂದಾಗ ಎಷ್ಟು ಕಷ್ಟ ಆಯಿತು, ಅಥವಾ ಅದಕ್ಕೆ ಆದಂಥ ಪ್ರಾಕ್ಟೀಸ್ ಏನಾದರೂ ಮಾಡಿದ್ರಾ ಅಂತ? ಇಲ್ಲ ಇಲ್ಲ, ಹಂಗಂತೇನಿಲ್ಲ. ಅಲ್ಲಿ ಸ್ಪಾಂಟೇನಿಯಸ್ ಆಗಿ ಏನು ಬರುತ್ತೋ ಹೊಡೆದ್ಬಿಟ್ಟಿದೆ. ಸೊ ಅದು ವರ್ಕ್ ಹೋಗಿದೆ. ಸೊ ಹಂಗಾಗಿ ವರ್ಕ್ ಆಗಿ ಟಕ ಆಗೋಯ್ತು. ಸೊ ಹಂಗಾಗಿ ಖುಷಿಯಾಗಿದೆ. ಎಸ್, ನಿಮ್ಮ ಮತ್ತು ಕಿಚ್ಚ ಸುದೀಪ್ ಅವರ ಒಂದಷ್ಟು ಕಾಂಬಿನೇಷನ್ ಸೀನ್ಸ್ನ ಎಕ್ಸ್ಪೆಕ್ಟ್ ಮಾಡಬಹುದು? 100% ಮಾಡ್ಬೋದು ಸರ್. ನನ್ನ ನಾಯಿ ಹೊಡೆದಂಗೆ ಹೊಡಿತಾರೆ. ಒಂದು ಫೈಟ್ ಕೂಡ ನೋಡ್ಬೋದು. ಎಷ್ಟು ಸಲ ಓಡಿಸ್ಕೊಂಡಿದ್ದೀರಾ? ಬಿತ್ತು ಸರ್, ಒಂದು 2-3 ಸಲ ಬಿತ್ತು. ಹಾಂ, ಸಖತ್ತಾಗಿ ಒಂದು ಸೀಕ್ವೆನ್ಸಲ್ಲಿ 2 ಸೀಕ್ವೆನ್ಸ್ ಇದೆ, 2 ಸೀಕ್ವೆನ್ಸಲ್ಲಿ ಬೀಳುತ್ತೆ. ಎಲ್ಲೆಲ್ಲಿ ಬಿತ್ತು? ಎಲ್ಲ ಮಕ ತುಂಬ ಸರ್, ಡೌಟೇ ಇಲ್ಲ. ಓಕೆ, ಅವರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅಂತಂದಾಗ ಹೊಸಬರಿಗೆ ಅಂದರೆ ತಕ್ಷಣ ಹೆಂಗಪ್ಪ ಅವರಂಥ ಸೀನಿಯರ್ ಆ್ಯಕ್ಟರ್, ಅವ್ರ ಜೊತೆ ಏನಾದರೂ ತಪ್ಪು ಮಾಡಿದ್ರೆ ಅವ್ರೇನು ಅನ್ಕೊತಾರೋ ಅನ್ನೋಂಥ ಒಂದಷ್ಟು ಗೊಂದಲದ ವಾತಾವರಣ ಮೈಂಡಲ್ಲಿ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತಂದಾಗ ಹೆಂಗಿತ್ತು? ಅವ್ರ ಕಡೆಯಿಂದ ಯಾವ ರೀತಿಯಂಥ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನೀವು ಸಜೆಷನ್ಸ್ ಆಗಿ ಪಡ್ಕೊಂಡ್ರಿ ಅಂತ? ಸರ್, ಸಜೆಷನ್ ಅನ್ನೋದಕ್ಕಿಂತ ಫಸ್ಟು ಮಾರ್ಕಿಗೆ ತೊಗೊಂಡಿದ್ದ ತಕ್ಷಣ ನಾನು ಏನು ಕುಂದಾಬಿಟ್ಟೆ, ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಅಂತ. ಸರಿ, ಎದುರುಗಡೆ ಬಂದ ತಕ್ಷಣ ಬೇಕಾಗ್ಬಿಟ್ಟಿದ್ದೆ. ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ನನಗೆ. ಅದಾದಮೇಲೆ ಏನು ಅಂತಂದರೆ ಆ್ಯಕ್ಟ್ ಮಾಡೋಣ ಅಂತಂದ್ರೆ ಅವ್ರು ನೋಡಿದ್ರೆ ನಾವು ಆಮ್ ಫ್ಯಾನ್ ಬಾಯ್. ಅವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಕೈಯಲ್ಲೆಲ್ಲ ಇಟ್ಕೊಂಡ್ಬಿಟ್ಟು ಹೊಡಿ ಅಂತ. ಹೊಡಿಯೋದ ನನ್ನ ಕೈಲಾಗಲ್ಲ ಗುರು. ಸರ್ ಬಂದ್ಬಿಟ್ಟು ಆ ಕಡೆ ಇವರು ಯಾರು ನಮ್ಮ ಫೈಟ್ ಮಾಸ್ಟರ್ ಬಂದ್ಬಿಟ್ಟು ಇಪ್ಡಿ ಪಣ್ಣ ಸರ್, ನೀಂಗೆ ಪಣ್ಣ ನಾ ಇಪ್ಡಿ ಪಣ್ರದೆ ನನಗೆ ಲೈವಲ್ಲಿ ಬೇಸ್ಮೆಂಟ್ ಅಲ್ಲಾಡ್ತಾ ಇದೆ. ಅಯ್ಯೋ ಗುರು, ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಬೇರೆ ಸರ್ಗೆ ಹೊಡಿಯೋಕೆ ಹೋಗೋದು. ಅಯ್ಯೋ ದೇವ್ರ, ಇದೆ ಹೆಂಗಪ್ಪ, ಹಿಂಗಾರು ಮುಗ್ದೋಗ್ಬಿಡ್ಲಪ್ಪ ಅಂತ ಅಂದ್ಕೊಂಡೆ. ಅದಾದಮೇಲೆ ಸರ್ ನನ್ನ ನೀಟ್ ಮಾಡಿದ್ರು. ಎಷ್ಟು ನೀಟ್ ಮಾಡಿದ್ರು ಅಂತಂದರೆ, ಹಿಂಗೆ ಮಾಡು, ಇಲ್ಲಿ ಹಿಂಗೆ ಮಾಡು. ಅವಾಗ ಓಕೆ, ಐ ಕ್ಯಾನ್ ಡೂ. ಸರ್, ರೋಡಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ನಾನು ಇವತ್ತು ಸರ್ ಜೊತೆ ಫೈಟು ಅಂತ ಏನು ಮಾಡಬೇಕು ಗೊತ್ತಿಲ್ಲ. ಅಲ್ಲಿಗೋದ್ಮೇಲೆ ನಿಲ್ತಾ ಇಲ್ಲ, ಕಾಲು ಕೈ ಎಲ್ಲ ಹಾಗೆ ಸ್ಟಕ್ಕು. ಓಕೆ, ಆಗಲ್ಲ. ಆಮೇಲೆ ನಂಗೆ ಸಕ್ಕತ್ತಾಗಿ ಬಂದಿದೆ ಆ ಫೈಟು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸಕ್ಕತ್ತಾಗಿ ಸೆಟ್ ಹಾಕಿದ್ರು ಸರ್. ಅವತ್ತು ಒಂದು ಮಾರ್ಕೆಟ್ ಸೆಟ್, ಅದು ಭಯಂಕರವಾಗಿತ್ತು. ನನ್ನ ಸರ್ ಜೊತೆ ಹಿಂದೆ ಓಡೋಗೋದು. ಈಗ ನೀವು ಹೇಳ್ತಾ ಇದ್ರಿ ಸುದೀಪ್ ಅವ್ರಿಗೆ ಹೊಡಿಯುವಂಥ ಸೀನ್ಸ್ ಇದೆ ಅಂತ ಹೇಳ್ಬಿಟ್ಟು, ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಹೊಡಿಬೇಕು ಅಂತಂದಾಗ ಒಂದಷ್ಟು ಪ್ರಾಕ್ಟೀಸ್ ಕೂಡ ರೋಡಲ್ಲೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು, ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಸುದೀಪ್ ಅವರು ಅಂತ ಅಂದ್ಕೊಂಡು ಹೊಡೆದಿದ್ದುಂಟ? ಇಲ್ಲ, ಸಾಧ್ಯನೇ ಇಲ್ಲ ಸರ್, ಇಂಪಾಸಿಬಲ್ ಸರ್. ನಾನು ಫ್ಯಾನ್ ಬಾಯ್ ಸರ್. ಅವ್ರಿಗೆ ಹೆಂಗೆ ಸಾಧ್ಯ ಆಗುತ್ತೆ? ಬರಲ್ಲ ಸರ್, ಅದು ಬರಲ್ಲ, ನೋ ಚಾನ್ಸ್. ಓಕೆ, ಈಗ ಈ ಪಾತ್ರದಲ್ಲಿ ಯಾವ ಥರ ಅಂತಹ ವಿನೋದ್ ಅವ್ರನ್ನ ಬೇರೆ ಶೇಡಲ್ಲಿ ಹೆಂಗೆ ಕಾಣಿಸ್ಕೊಳ್ತಿದ್ದೀರಾ ಅನ್ನೋಂಥ ಕ್ಯೂರಿಯಾಸಿಟಿ ಕನ್ನಡ ಸಿನಿ ಪ್ರೇಕ್ಷಕರಿಗಿದೆ. ಸೊ ನೀವು ಆ ಒಂದು ಪಾತ್ರದ ಬಗ್ಗೆ ಅದ್ರ ಜೊತೆಗೆ ಒಂದು ವಿಲನಿಷ್ಯ ಕಾಣಿಸ್ಕೊಂಡು, ಅದರಲ್ಲೂ ಕೂಡ ಮುಸ್ಲಿಂ ಲ್ಯಾಂಗ್ವೇಜ್ ಅಂತಂದಾಗ ಒಂದು ಇದಿರುತ್ತೆ, ಅದ್ರ ಡೈಲಾಗ್ಸ್ ಏನಾದರೂ ಸಿಗ್ಬೋದು? ಡೈಲಾಗ್ಗಳಿದೆ ಅಂದರೆ ಸಕ್ಕತ್ತಾಗಿದೆ ಡೈಲಾಗ್ಗಳು. ಆ್ಯಂಡ್ ಪಾಸಿಂಗ್ಸ್ಗಳು ಜಾಸ್ತಿ ಇದೆ. ಆ್ಯಂಡ್ ಈ ಕಡೆ ಬಂದರೆ ಸರ್ಕಲ್ ಓದೇ ತಿಂತೀನಿ, ಆ ಕಡೆ ಆದರೆ ವಿಲನ್ ಅವನು ಹೊಡಿತಾನೆ ನನಗೆ. ನಾನು ಒಂಥರ ದೇವಸ್ಥಾನದ ಗಂಟೆ ಆಗ್ಬಿಟ್ಟಿರ್ತೀನಿ, ಅದ್ರ ಬ್ಯಾಚ್ ಹಾಕೊಂಡು ತಿರ್ತೀನಿ ಸ್ಕಾರ್ಪಿಯೋ ಕಾರಲ್ಲಿ. ಸೊ ಅದೊಂಥರ ಹೆಂಗೆ ಅಂದರೆ ಒದೆ ತಿಂದರೂ ಓಡಾಡ್ತಾರೋ ಕ್ಯಾರೆಕ್ಟರ್ ಅದು. ಸೊ ಭಯಂಕರವಾಗಿದೆ ಅದು. ಅಂದರೆ ಸರ್ ನನ್ನ ಸಾಯಿಸದೆ ಬಿಡ್ತಾರೆ. ಸೊ ಅದು ಮುಂದೆ ಹೋಗೋದು ಕ್ಯಾರೆಕ್ಟರ್. ಸತ್ತೋಗಲ್ಲ, ಸಾಯಿಸ್ತಾರೆ. ನೆಕ್ಸ್ಟ್ ಏನಾದರೂ ಪಾರ್ಟ್ 2 ಏನಾದರೂ ಬರುತ್ತೆ? ಗೊತ್ತಿಲ್ಲ ಸರ್, ಅದು ನಮ್ಮ ಸರ್ಗೆ ಗೊತ್ತಾಗ ಏನಕ್ಕೆ ಸರ್. ಓಕೆ, ಈಗ ಸುದೀಪ್ ಅವರನ್ನು ನೀವು ಫಸ್ಟ್ ಟೈಮ್ ಎಲ್ಲಿ ನೋಡಿದ್ರಿ? ಆ್ಯಂಡ್ ನೋಡಿದಾಗ ಆ ಒಂದು ಮೂಮೆಂಟ್ ಆಗಿರ್ಬೋದು, ಆ ಒಂದು ಚೆರಿಷ್ನೆಸ್ ಆಗಿರ್ಬೋದು, ಹೆಂಗಿತ್ತು ಅಂತ? ಸರ್, ಫಸ್ಟ್ ಟೈಮ್ ನಾನು ಸರ್ನ ನೋಡಿದಾಗಲೇ ಇದು KCCನಲ್ಲಿ ನೋಡಿದ್ದು. ಫಸ್ಟ್ ಇಯರು ನಾನು ಕ್ರಿಕೆಟ್ ಆಡೋಕ್ಕೆ ಬರ್ತಾರಲ್ಲ, ಅಷ್ಟು ಏನಂತ ಏನು ಹೇಳ್ಕೊಳಕ್ಕಿಲ್ಲ. ಅದ್ರ ನೆಕ್ಸ್ಟ್ ಇಯರ್ ಕಟ್ ಮಾಡಿದ್ರೆ ನನ್ನ ಸರ್ರು ಇವ್ನು ಯಾರು ಪ್ಲೇಯರು ಅಂತಾರೆ. ಅಂದರೆ ಆ ಲೆವೆಲಿಗೆ ನಾನು ಪ್ರಿಪೇರ್ ಆಗಿ ಬಂದಿದ್ದೆ.
ನಾನು ರೆಡಿಯಾಗಿ ಪ್ರಾಕ್ಟೀಸ್ ಮಾಡಿ 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 ಹಂಗೆ ಮಾಡಿಬಿಟ್ಟು ಬಂದುಬಿಟ್ಟಿದ್ದೆ. ಅದಾದಮೇಲೆ KCC ಆಡಿದೆ. KCC ಆಡಿದ ತಕ್ಷಣ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಸಖತ್ತಾಗಿ ಹೋಗೋಯ್ತು. ಅದಾಗಿದ ತಕ್ಷಣ ಏನು ಮಾಡಿದ್ರು, ಇವನ್ನ ಟ್ರೈ ಮಾಡೋಣ ಅಂದ್ಬಿಟ್ಟು CCL ಟ್ರೈ ಮಾಡಿದ್ರು. ಸೊ CCL ಟ್ರೈ ಮಾಡಿದ್ದು ಏನಕ್ಕೆ ಅಂತಂದರೆ, ನಂದು ಸಿನಿಮಾಗಳಾಗಿದೆ, ಆದರೆ ತಮಿಳ್ ಮಲಯಾಳಂ ಆ ಕಡೆ ಅದಾಗ್ಬಿಟ್ಟಿದೆ. ಸೊ ಕನ್ನಡನೇ ಸಿನಿಮಾ ಆಗಬೇಕಿತ್ತು. ಸೊ ಹಾಗಾಗಿ ಆಡೋಕ್ಕಾಗ್ತಾಯಿಲ್ಲ ಇನ್ನು. ಸೊ ಕನ್ನಡ ಸಿನಿಮಾಗಳು ಜಾಸ್ತಿ ಮಾಡಬೇಕೀಗ. ಸೊ ಈಗ ದೇವ್ರ ದಯೆ, ನಮ್ಮ ಸರ್ ದಯೆ, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಸಿಗ್ತಾ ಇದೆ. ಸೊ ವೆರಿ ಹ್ಯಾಪಿ ಸರ್. ಈಗ ಅವ್ರ ಜೊತೆ ಎಷ್ಟು ದಿನಗಳ ಕಾಲ ನೀವು ಶೂಟಿಂಗನ್ನು ಮಾಡಿದ್ರಿ ಅಂತ? ಸರ್ ನಾನೊಂದು ಸರ್ದು ಜೊತೆ ಬಂದು ಒಂದು 7 days ಫೈಟು. ಸೊ 7 days ಅವ್ರ ಜೊತೆನೇ ಇತ್ತು. ಸೊ ಅದು ಬಿಟ್ಟು ಟೋಟಲ್ ಮಾರ್ಕ್ಸ್ ಸಿನಿಮಾದಲ್ಲಿ 23 days ಇದ್ದೆ ಸರ್. ಆ್ಯಕ್ಚುಲಿ ಅಂದರೆ ಈಗೀಗ ಯಾರು ನಮ್ಮ ನವೀನ್ ಚಂದ್ರ ಸರ್ ಕಾಂಬಿನೇಷನಲ್ಲೇ ಬಂದುಬಿಟ್ಟು ತುಂಬ ಓಡಾಡ್ತೀವಿ. ಆ್ಯಂಡ್ ಸರ್ ಕಾಂಬಿನೇಷನಲ್ಲಿ ಓಡಾಡ್ತಿರ್ತೀನಿ. ಆಮೇಲೆ ಇವರು ನನ್ನ ಬ್ಯಾಚು ಕಾರ್ಗಳಲ್ಲೆಲ್ಲ ಓಡಾಡಬೇಕಲ್ಲ, ರೋಡಲ್ಲೆಲ್ಲ ಓಡಾಡ್ತಿರ್ತೀವಿ. ಸೊ ಅದು ಆ ಥರ ಸರ್ಚಿಂಗ್ ಸಖತ್ತಾಗಿದೆ. ಓಕೆ, ಇವಾಗ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾ ಒಂದಷ್ಟು ಕಲಿಯುವಂಥದ್ದು ಇರುತ್ತೆ. ಸೊ ಕಿಚ್ಚ ಸುದೀಪ್ ಅವರಲ್ಲಿ ಕಿನಿ ವಿನೋದ್ ಅವ್ರು ಏನು ಕಲ್ತರು ಅಂತ? ಪ್ರತಿಯೊಂದು ಕಲಿಯೋದೇ ಇದೆ ಸರ್. ಅವರು ಮಾತು, ಟೈಮ್ ಸೆನ್ಸ್, ಡಿಸಿಪ್ಲಿನ್ ಪ್ರತಿಯೊಂದು ಕರೆಕ್ಟಾಗಿದ್ದರೆ ನಾವು ಆರಾಮಾಗಿರ್ಬೋದು ನಮ್ಮ ಸರ್ ಜೊತೆ. ಇಲ್ಲಾಂದರೆ ಆಗಲ್ಲ. ಶೂಟಿಂಗ್ ಸೆಟ್ಟಲ್ಲೆಲ್ಲ ಯಾವ ರೀತಿ ಇರ್ತಿದ್ರು ಸರ್ ನಿಮ್ಮ ಜೊತೆ? ನೀವು ಹೇಳಿದ್ರಿ ಆರಾಮ್ಸೆ ಮಾಡಿದ್ರು, ಚಿನ್ನ ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ, ಫ್ರೀ ಟೈಮ್ ಸಿಕ್ಕಾಗೆಲ್ಲ ಅವ್ರ ಜೊತೆ ಏನಾದರೂ ಒಂದು ಮಾತುಕತೆ ಆಡುವಂಥದ್ದಾಗಿರ್ಬೋದು, ಅಥವಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು ಏನಾದರೂ ಒಂದಷ್ಟು ಮೆಮೊರೀಸ್ನ ಶೇರ್ ಮಾಡೋದಾದರೆ? ಸರ್ ನಮ್ದಲ್ಲಿ ಟೇಕ್ ಮುಗೀತು ಅಂತಂದರೆ ಸರ್ ಕ್ಯಾರವನ್ಗೆ ಹೋದರೆ ನಮ್ಗೆ ಏನಾರು ತಿನ್ನೋಕ್ಕೆ ಸಿಗೋದು. ಸೊ ತಿನ್ನೋಕೆ ಏನಾರು ಕೊಡೋರು ತಿನ್ಕೊಂಡು ಕೂತ್ಕೊಂಡು ಅವ್ರು ಹೇಳೋರು ಹಿಂಗೆ ಮಾಡಿ ಹಂಗೆ ಮಾಡಿ. ಆ್ಯಂಡ್ ಅವ್ರದ್ದು ಎಷ್ಟು ನೀಟಿದೆ ಅಂದರೆ ಸರ್, ಒಂದು ಸಿನಿಮಾನ ಯಾವ ಲೆವೆಲ್ ಗ್ರಾಫಲ್ಲಿ ನೋಡ್ಬೋದು, ಒಂದು ಕ್ಯಾರೆಕ್ಟರ್ನ ಹೆಂಗೆ ನಾವು ರೀಡ್ ಮಾಡಿ ಓದಬೇಕು, ಅದಾದಮೇಲೆ ಹೆಂಗೆ ಮಾಡಬೇಕು. ಅದಾಗಿದ ತಕ್ಷಣ ಹೆಂಗಂತಾರೆ ಅಂತಂದರೆ ಅವರು, ನೋಡು ಯಾವತ್ತೂ ಅಷ್ಟೇ ನೀನು ಅಂದ್ಕೊಂಡಿರೋದನ್ನ ಅಲ್ಲಿ ಮಾಡಿಬಿಡು. ಆಚೆ ಬಂದುಬಿಟ್ಟು ಟೇಕ್ ಆದಮೇಲೆ, ಟೇಕ್ ಓಕೆ ಆದಮೇಲೆ ನಿಂಗೆ ಮತ್ತೆ ಆ ಚಾನ್ಸ್ ಸಿಗೋಲ್ಲ, ಆಗೋದೇ ಇಲ್ಲ. ನೀನು ವೇಸ್ಟ್ ಅವಾಗ. ಅಯ್ಯೋ ನಾನು ಹಿಂಗೆ ಮಾಡಬೇಕಿತ್ತು ಅಂತ ಆಮೇಲೆ ಅಂದ್ಕೊಂಬೇಡ, ಅಲ್ಲೇ ಮಾಡಿಬಿಡು. ಅದೊಂದು ಟೇಕ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, ಅಲ್ಲಿ ಮಾಡಿಬಿಡು. ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಲ್ಲಾಂದರೆ ನಿಂಗೆ ಸಿಗೋಲ್ಲ ಅಂತಾರೆ ಅವರು. ಸೊ ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅಂದರೆ ನಮ್ಮನ್ನು ನೀಟಾಗಿ ಗೈಡ್ ಮಾಡ್ತಾರೆ. ಹಿಂಗಲ್ಲ ಹಿಂಗೆ ಹೋಗು, ಹಿಂಗಲ್ಲ ಹಿಂಗೆ ಬಾ ಆ ಕಡೆ ಹೋಗು. ಅದೊಂಥರ ಹೆಂಗೆ ಅಂತಂದರೆ, ಅದು ಮುದ್ದು ಹೆಂಗೆ ಹೇಳ್ತಾರೆ ಅಂದರೆ, ಓ ಕರೆಕ್ಟ್ ಅಲ್ವಾ, ನಾವು ಹಿಂಗೆ ಆಡ್ರೆ ಈಸಿ ಅಲ್ವಾ ಇದು ಅಂತ. ಅಂದರೆ ಆ್ಯಕ್ಟಿಂಗ್ನ ಈಸಿ ಮಾಡಿಸ್ತಾರೆ ನಮಗೆ. ಸೊ ಅದು ಖುಷಿ ಆಗುತ್ತೆ ನಮ್ಮ ಸರ್ ಹತ್ರ. ಓಕೆ, ಒಂದು ಕಡೆ ಅವರು CCL ಆಗಿರ್ಬೋದು, ಬಿಗ್ ಬಾಸ್ ಆಗಿರ್ಬೋದು, ಇನ್ನೊಂದು ಕಡೆ ಸಿನಿಮಾಗಳು, ಇನ್ನೊಂದು ಕಡೆ ಅವ್ರ ಪರ್ಸನಲ್ ಲೈಫ್. ಆ ಟೈಮ್ ಮ್ಯಾನೇಜ್ಮೆಂಟ್ ಜೊತೆ ನೋಡ್ತಿದ್ದಾಗ ನಿಮಗೆಲ್ಲ ಹೆಂಗೆ ಅನ್ನಿಸ್ತಿತ್ತು? ಏನಪ್ಪ ಇಷ್ಟೊಂದು ದೊಡ್ಡ ಸ್ಟಾರ್ ಆದರೂ ಕೂಡ ಇಷ್ಟೊಂದು ಬ್ಯುಸಿಯಾಗಿ ಬ್ಯಾಕ್ ಟು ಬ್ಯಾಕ್ ಶೂಟ್ಸು ಅದೆಲ್ಲ ಮಾಡ್ತಿದ್ದಾರೆ ಅಂದಾಗ ನಿಮ್ಮ ಮೈಂಡಲ್ಲಿ ಏನು ಹೊಳಿತಿತ್ತು ಅಂತ? ಸರ್ ಅವ್ರನ್ನ ಗೆಸ್ ಮಾಡೋಕ್ಕೆ ಆಗಲ್ಲ ಸರ್. ಅವ್ರು ಹೆಂಗೆ ಅಂತಂದರೆ, ಇಲ್ಲಿ ಬಂದುಬಿಟ್ಟು ಬೆಳಗ್ಗೆನೂ ಕೆಲಸ ಮಾಡ್ತಿದ್ದಾರೆ, ನೈಟ್ ಶೆಡ್ಯೂಲು ಕೆಲಸ ಮಾಡ್ತಿದ್ದಾರೆ, ಮತ್ತೆ ಕಟ್ ಮಾಡಿದ್ರೆ ಬೆಳಗ್ಗೆ 7 ಗಂಟೆಗೆ ಶಾರ್ಟಲ್ಲಿದ್ದಾರೆ. ಇವ್ರು ನಿದ್ದೆ ಯಾವಾಗ ಮಾಡ್ತಿದ್ದಾರೆ? ಇವ್ರಿಗೇನು ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಾ ಇದೆಯಾ? ಆ್ಯಂಡ್ ಇವನ್ ಡೈರೆಕ್ಟರ್ ಸರ್ ಅಷ್ಟೇ, ಅವರು ಹಾಗೆ, ಕ್ಯಾಮ್ರಾಮನ್ ಅವರು ಹಾಗೆ. ನಾವಾದರೂ ಅಟ್ಲೀಸ್ಟ್ ಶಿಫ್ಟ್ಗಳು, ನಾವು ಬೆಳಗ್ಗೆ ಮಾರ್ನಿಂಗ್ 7 o'clock ಹೋದ್ವಿ ಅಂತಂದರೆ ಈವ್ನಿಂಗ್ 6 o'clock ನಮಗೆ ಕಳಿಸ್ತಾರೆ. ಇನ್ನೊಂದು ಬ್ಯಾಚ್ ಬರುತ್ತೆ, ಇನ್ನೊಂದು ಗ್ಯಾಂಗು. ಸೊ ಅವರು 6 ಗಂಟೆಯಿಂದ ಮತ್ತೆ 2 ಗಂಟೆ, 2 ಗಂಟೆಯಿಂದ ಮತ್ತೆ ಏನು ಮಾಡ್ತಿದ್ದಾರೆ ಗೊತ್ತಾಗ್ತಿಲ್ಲ. ಆ ಡೈರೆಕ್ಟರ್ ಅಂತೂ ಸೀರಿಯಸ್ಲಿ ಸರ್, ಹ್ಯಾಟ್ಸ್ ಆಫ್ ಟೈಮ್ ಸರ್. ಅವರು ಮತ್ತು ನಮ್ಮ ಕ್ಯಾಮ್ರಾಮನ್ ಸರ್, ಇವನ್ ಸರು ನಿದ್ದೆ ಮಾಡಲ್ಲ. ಅವ್ರು ನಾನು ಹೆಂಗೆ ಅನ್ಸ್ಬಿಡ್ತು ಅಂದರೆ, ಅಯ್ಯೋ ದೇವರೇ ಹೆಂಗಪ್ಪ ಈ ಥರ ಎಲ್ಲ ಕೆಲಸ ಮಾಡೋದು, ನಮ್ಗೆ ಗೊತ್ತಿಲ್ವಲ್ಲ ಗುರು ಇದು ಅಂತ. ಸೊ ಹಂಗೆಲ್ಲ ಅನ್ಸ್ಬಿಟ್ಟಿದೆ ನಮಗೆ. ಈಗ ಸದ್ಯಕ್ಕೆ ಏನಂತಂದರೆ, ಕಿಚ್ಚ ಸುದೀಪ್ ಅವ್ರು ನಡೆಸ್ಕೊಡ್ತಿರೋಂಥ ಬಿಗ್ ಬಾಸ್ ಸ್ಮಾಲ್ ಸ್ಕ್ರೀನಲ್ಲಿ ತುಂಬ ಟ್ರೆಂಡಿಂಗ್ ಇದೆ. ನೀವು ನೋಡ್ತಿರ್ತೀರ ಟೈಮ್ ಸಿಕ್ಕಾಗ? ಸರ್ 100% ನೋಡ್ತಿದ್ದೆ. ಬಿಗ್ ಬಾಸ್ ಅಂದರೆ ನಾನು ನೋಡೋಕ್ಕೆ ತುಂಬ ಇಷ್ಟ. ಅದೊಂದು ವ್ಯಕ್ತಿತ್ವಗಳ ಆಟ ಅಲ್ವಾ. ಅದು ಒಂದು ಕ್ಯಾರೆಕ್ಟರ್ನ ಹೆಂಗೆ ಜಡ್ಜ್ ಮಾಡ್ಬೋದು, ಹೆಂಗೆ ರೀಡ್ ಮಾಡ್ಬೋದು ಅನ್ನೋದು ನನಗೆ ಅದೊಂಥರ ತುಂಬ ಇಷ್ಟ. ಒಂಥರ ನನಗದು ಹೆಂಗಿರ್ಬೋದು ಇದು, ನಾವು ಹೋದರೆ ಏನಾಗ್ಬೋದು ಅಂತ ನಾನು ಯೋಚನೆ ಮಾಡ್ತಿರ್ತೀನಿ. ಬಟ್ ಆ ಥರ ಬದುಕೋಕ್ಕಾಗಲ್ಲ, ನನಗಾಗಲ್ಲ. ಓಡ್ಬಂದ್ಬಿಡ್ತೀನಿ ನಾನು. ಈಗ ನೋಡ್ತಿದ್ದೀನಿ ಅಂತ ಹೇಳಿದರೆ ಯಾರ್ಯಾರು ಟಾಪ್ 5 ಬರಬಹುದು? ಆ್ಯಂಡ್ ಹಾಗೆಯೇ ನಿಮ್ಮ ಪ್ರಕಾರ ಯಾರು ವಿನ್ ಆಗಬೇಕು ಆ್ಯಂಡ್ ಯಾಕೆ? ಸರ್ ನನಗೆ ಮೈ ಬೆಸ್ಟ್ ಈಸ್ ನಮ್ಮ ರಘು ಅವರು. ಸೊ ನಮ್ಮ ರಘು ಅವರು ಏನು ಅಂತಂದರೆ ಅದ್ಭುತವಾಗಿ ಆಡ್ತಿದ್ದಾರೆ. ಪಾಪ ಮಸಲ್ ಮ್ಯಾನ್, ಒಳ್ಳೆ ಬಾಡಿ ಬಿಲ್ಡ್ರು ಆ್ಯಂಡ್ ವೆಯ್ಟ್ ಲಿಫ್ಟರು. ಅವ್ರು ಗೆಲ್ಲಬೇಕು ಅಂತ ನನ್ನ ಆಸೆ. ಆ್ಯಂಡ್ ಡೀಸೆಂಟ್ ಫೆಲೋ ಎಲ್ಲರಿಗೂ ಗಿಲ್ಲಿ ತಿರುಗಿಸ್ತಾವನೆ, ಏನೂ ಮಾಡೋಕ್ಕಲ್ಲ. ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಅವರು. ಆ್ಯಂಡ್ ಅಶ್ವಿನಿ ಮೇಡಮ್ ಅವರು ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಂಡ್ ಇವರು ಯಾರು ರಾಶಿಕಾ ಶೀಸ್ ಆಲ್ಸೋ ಮೈ ಫ್ರೆಂಡ್. ಆ್ಯಂಡ್ ಅವ್ರು ಇನ್ನೂ ಸ್ವಲ್ಪ ಜನ ಇದ್ದಾರೆ, ಎಲ್ಲರೂ ಫ್ರೆಂಡ್ಸ್ಗಳೇ. ಧನು ಇದ್ದಾನೆ, ಧನು ಸಖತ್ತಾಗಿ ಆಡ್ತಾನೆ. ಅವ್ನು ಬಡಿ ನಂದು, ಅವನು ಗೆಲ್ಲಬೇಕು ಅಂತ ಅನ್ಕೊತಾ ಇದ್ದೀನಿ. ಬಟ್ ನಿಮ್ಮ ಪ್ರಕಾರ ಒಂದೊಂದು ಲೀಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ, ಯಾರು ಗೆಲ್ಲಬೇಕು? ಸರ್ ಗೆಲ್ಲಬೇಕು ಅನ್ನೋದು ನಮ್ಮ ಕೈಲಿಲ್ಲ ಸರ್. ಎಂಡ್ ಆಫ್ ದಿ ಡೇ ಬಂದುಬಿಟ್ಟು ಬಿಗ್ ಬಾಸ್ ಇವತ್ತಿರೋ ಥರ ನಾಳೆ ಇರಲ್ಲ. ಸೊ ಏನು ಬೇಕಾದ್ರೂ ಅದು ಪ್ಯಾರಲಾಗಿ ಚೇಂಜ್ ಆಗಿಬಿಡುತ್ತೆ. ಸೊ ಇವಾಗ ನಾನು ಹೇಳ್ಬೋದು ನನಗೆ ರಘು ಗೆಲ್ಲಬೇಕು ಇಲ್ಲ ಧನು ಗೆಲ್ಲಬೇಕು ಅಂತೀನಿ. ಅಲ್ಲಿ ಇವಾಗ ಅವರು ಜಗಳ ಮಾಡ್ಕೊಂಡು ಆಚೆ ಬಂದರೆ ನಾವೇನು ಮಾಡೋಣ ಸರ್? ಅದು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ತುಂಬ ಪೇಷನ್ಸ್ ಇದೆ, ಪೇಷನ್ಸಲ್ಲಿ ಆಡ್ತಿದ್ದಾರೆ. ಸೊ ಚೆನ್ನಾಗಿ ಆಡಲಿ ಸರ್ ಅವರು. ನಿಮ್ಗೇನಾದರೂ ಆಫರ್ ಬಂದಿತ್ತು, ಅಥವಾ ಇನ್ ಕೇಸ್ ಮುಂದಿನ ದಿನಗಳಲ್ಲಿ ಬಂದರೆ ನೀವು ಇರಲ್ಲ ಅಂತ ಹೇಳಿದ್ರೆ ಓಡ್ ಬಂದುಬಿಡ್ತೀನಿ ಅಂತ ಹೇಳ್ಬಿಟ್ಟು, ಏನು ಕೇಸ್ ಏನಾದರೂ ಬಂತು ಅಂತಂದರೆ ಹೋಗ್ತೀರಾ? ಅವಾಗ ಪ್ರಿಪೇರ್ ಆಗಿ ಸರ್? ಇಲ್ಲ ಸರ್, ನಂಗೆ ಅಷ್ಟು ಕಷ್ಟ. ಕಷ್ಟ ಸರ್. ಹಂಗಾರೆ ನಾನು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್ ಇದ್ದೀನಿ, ಬೈದು ಬಿಡ್ತೀನಿ.
ಇದು ಬಿಡ್ತೀರಾ ಹೊಡಿತೀರಾ ಅಂತ? ಇಲ್ಲ ಬೈದು ಬಿಡ್ತೀನಿ ಹೇಳೋಕ್ಕಾಗಲ್ಲ, ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ ನನ್ನನ್ನೇ. ಸೊ ಹಾಗಾಗಿ ಬೇಡ ಸರ್, ನಾನು ಹಿಂಗೆ ಆರಾಮಾಗಿರ್ತೀನಿ, ವಿಲನ್ ಮಾಡ್ಕೊಂಡು ಎಲ್ಲರ ಕೈಲೂ ಅದೇ ತಿನ್ಕೊಂಡು ಆರಾಮಾಗಿರ್ತೀನಿ ಸರ್ ಇಲ್ಲಿ. ಬಿಗ್ ಬಾಸ್ಗೆ ಹೋದ್ರೆ ಹೊಡಿತೀರಾ, ಬೈತೀರಾ, ಇಲ್ಲಿ ನೋಡಿದ್ರೆ ಒದೆ ತಿಂತೀರಾ ಮತ್ತೆ ಬೈಸ್ಕೊಂತೀರಾ? ಸರ್ ವಿಲನ್ ಕೆಲಸನೇ ಅದಲ್ಲ ಸರ್, ಅವಾಗ ಆವಾಜಕ್ಕೂ ಅದೇ ತಿನ್ಬಿಟ್ಟು ಬಾ, ಅದೇ ಅಲ್ವಾ ಸರ್. ಸೊ ಅದು ಸೂಪರ್ ಅಲ್ವಾ ಸರ್, ಮಜಾ ಇರತ್ತೆ ಅದು. ಅಂದರೆ ನಂಗೆ ಅಂದರೆ ನಾಟ್ ಓನ್ಲಿ ವಿಲನ್, ನನಗೆ ಇವಾಗ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ತೊಗೊಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ದೇವರು ರುಜು ಮಾಡಿದ್ದಾನೆ, ಆಮ್ ಅ ಸಿಂಗರ್ ಬಟ್ ನಾಟ್ ಕನ್ನಡ. ನಮ್ಮ ಸುನಿ ಸರ್ ನಮಗೆ ಕೆಲಸ ಕೊಡ್ತಾರೆ, ನನಗೆ ಇವತ್ತಿನವರು ಕನ್ನಡ ಡೈಲಾಗ್ ಹೇಳ್ಸಿಲ್ಲ ಅವರು. ಅಲ್ಲೋಗಿ ಸಾಂಗ್ ಕೊಡ್ತಾರೆ, ಸಾಂಗ್ ನೋಡಿಸ್ ಕನ್ನಡ ಸಾಂಗು ಅಲ್ಲ ಅದು. ಸರ್ ಕೊಂಕಣಿ ಆಡಿ ಸರ್ ಅಂದರೆ ಏನು ಸರ್ ಆಡಲಿ ಕೊಂಕಣಿನೇ, ಒಂದೇ ಒಂದು ವರ್ಡ್ ಗೊತ್ತಿಲ್ಲ ನನಗೆ, ಸ್ಟೇಜ್ ಮೇಲೆ ನಿಲ್ಲಿಸ್ಬಿಟ್ಟು ಆಡು ಅಂತವ್ರೆ. ಅಂದರೆ ಚೆನ್ನಾಗಿ ಬಂದಿದೆ, ಹಂಗೆ ಮಜ್ ಮಾಡಿ ಏನೋ ಮಾಡಿದ್ವಿ, ಚೆನ್ನಾಗಿ ಮಾಡಿದ್ವಿ ಸರ್. ಎಸ್, ಫೈನಲ್ ಡಿಸೆಂಬರ್ 25ಕ್ಕೆ ಎಷ್ಟೋ ದಿನಗಳಿಂದ ವೆಯ್ಟ್ ಮಾಡ್ತಿದ್ದಂತಹ, ಅಂದರೆ ಹತ್ತತ್ರ ಒಂದು 6 ತಿಂಗಳು ಅನ್ಕೋಣ, ವೆಯ್ಟ್ ಮಾಡ್ತಿದ್ದಂತಹ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳ್ತೀರಾ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಅಂತ? ಏನೂ ಇಲ್ಲ, ನಮ್ಮ ಸರ್ನ ನೋಡೋಕೆ ಬನ್ನಿ, ಅವ್ರ ಸ್ವ್ಯಾಗ್ ನೋಡಿ ಮಜಾ ಮಾಡ್ತೀರಾ, ಎಂಜಾಯ್ ಮಾಡ್ತೀರಾ. ಸರ್ ಡಿಫ್ರೆಂಟ್ ಅದೇ ನಮ್ಮ ಸುನಿ ಸರ್ ಒಂದು ಡೈಲಾಗ್ ಹೊಡೆದಿದ್ದಾರೆ, ಮೇಕಪ್ ಹಾಕಿದಾಗ ಎಲ್ಲರೂ ತುಂಬ ಚೆನ್ನಾಗಿ ಕಾಣ್ತಾರೆ, ನಮ್ಮ ಸರ್ ಮಸಿ ಹಾಕಿದಾಗ ಸಖತ್ತಾಗಿ ಕಾಣ್ತಾರೆ ಅಂತ. ಅದು ಸತ್ಯ. ಅವರು ಹೆಂಗೆ ನಿಂತರು, ಅವ್ರು ನಿಂತ್ಕೊಂಡು ನೋಡಿ ಅಲ್ಲಿ ನೋಡಿದ್ರು ಭಯ ಆಗತ್ತೆ ನನಗೆ, ಅಷ್ಟು ಚೆನ್ನಾಗಿ ಕಾಣ್ತಾರೆ ನನ್ನ ಕಣ್ಣಿಗೆ. ಸೊ ದಯವಿಟ್ಟು ಸಿನಿಮಾ ನೋಡ್ತೀರಾ ಅಂತ ನಂಗೆ ಗೊತ್ತು, ನಮ್ಮ ಸರ್ಗೋಸ್ಕರ ಕಾಯ್ತೀರ ಅಂತಲೂ ನಂಗೆ ಗೊತ್ತು. ಸರ್ ಗೆದ್ರೆ ನಾವೆಲ್ಲ ಗೆದ್ದಂಗೆ. ಥ್ಯಾಂಕ್ ಯು ಸೋ ಮಚ್, ಒಂದಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ. ಒಳ್ಳೆಯದಾಗಲಿ, ಈ ಒಂದು ಸಿನಿಮಾದ ಮೂಲಕ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಸಿಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಇದೇ ಥರ ನೀವು ಬಂದುಬಿಟ್ಟು ಅವಾಗ ಇಂಟರ್ವ್ಯೂ ಮಾಡ್ತೀರಿ, ನಿಮ್ಮದು ತುಂಬ ಚೆನ್ನಾಗಿ ಓಡ್ತಾ ಇದೆ ಬಾಸ್ ಟಿವಿ. ಆ್ಯಂಡ್ ನಿಮಗೂ ತುಂಬ ಒಳ್ಳೆಯದಾಗಲಿ, ನಿಮ್ಮ ಕಡೆಯಿಂದ ನಮಗೂ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸರ್. ಇದಾಗಿತ್ತು ಕಿನ್ನಿ ವಿನೋದ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.